ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಭಿವೃದ್ಧಿ ಮೀಸಲಿಟ್ಟಿರುವಂಥ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರನ್ನಂಥ ಒಂದು ಆದೇಶವನ್ನು ನಿನ್ನೆ ಹೈಕೋರ್ಟು CBIಗೆ ವಹಿಸಿದೆ. ಏನು ಹೈಕೋರ್ಟು ಇವತ್ತು CBIಗೆ ಏನು ವಹಿಸಿದನೋ, ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ ಅದನ್ನು ಸ್ವಾಗತಾರ್ಹ ಮಾಡ್ತೀವಿ. ಜೊತೆಲಿ ನಾವು ಮುಂಚೆಯಿಂದ ಕೂಡ ಹೇಳ್ಕೊತ ಬಂದಿದ್ದೀವಿ, ಇದನ್ನ CBI ಕೊಡಬೇಕು, CBI ಕೊಡಬೇಕು, CBI ಕೊಡಬೇಕಂದೇಳಿ. ಯಾವತ್ತು ಭ್ರಷ್ಟಾಚಾರ ಆಯಿತೋ, ಯಾವತ್ತು ಈ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಏನು, ಆ ಹಣವನ್ನು ವೈಟ್ ಮನಿಯನ್ನು ಇವತ್ತು ತೆಲಂಗಾಣ ಹೈದರಾಬಾದ್ಗೆ ಏನು ವರ್ಗಾವಣೆಯನ್ನು ಮಾಡಿ ಅಲ್ಲಿನಿಂದ ಬಳ್ಳಾರಿಗೆ ವರ್ಗಾವಣೆ ಮಾಡಿಕೊಂಡು ಲೋಕಸಭೆ ಚುನಾವಣೆಯಲ್ಲಿ 187 ಕೋಟಿ ರೂಪಾಯಿ, ಬಳ್ಳಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಳ್ಳಾರಿಯ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾದಂಥ ಸನ್ಮಾನ್ಯ ತುಕಾರಾಮ್ ಅವರು ಲೋಕಸಭಾ ಅಭ್ಯರ್ಥಿಯಾಗಿ ಏನು ಗೆದ್ರೋ 187 ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದಲೇ ಅವರು ಬಳ್ಳಾರಿ ಜಿಲ್ಲೆಯ ಸಂಸದರಾಗಿ ಅವರು ಆಯ್ಕೆಯನ್ನಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಮುಂಚೆಯಿಂದ ಕೂಡ ನಾವು ಹೇಳ್ತಾ ಇದ್ದೀವಿ, CBI ಕೊಡಬೇಕು, CBI ಕೊಡಬೇಕೆಂದು ಒತ್ತಾಯ ಮಾಡ್ತಿದ್ವಿ. ಆದರೆ ರಾಜ್ಯ ಸರ್ಕಾರ ಇದನ್ನ ಎಲ್ಲ ಒಂದು ಕಡೆ ಮುಚ್ಚಾಕಬೇಕು ಅನ್ನೋಂಥ ಪ್ರಯತ್ನ ಮಾಡಿಬೇಡಿ ಏನು ಮಾಡಿದ್ರೆ ಎಲ್ಲ ಒಂದು ಕಡೆ ತಪ್ಪಿಸ್ಕೋಬೇಕು. ಹೆಂಗೆ ತಪ್ಪಿಸ್ಕೋಬೇಕು? ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರೋದಂಥದ್ದು ಆ ಸಂಬಂಧಪಟ್ಟಿದ್ದ ಮಂತ್ರಿಗಳಂತ ನಾಗೇಂದ್ರ ಅವರ ಜೊತೆಯಲ್ಲಿ ಇವತ್ತು ಬಳ್ಳಾರಿ ಜಿಲ್ಲೆಯ ಲೋಕಸಭೆ ಚುನಾವಣೆಯಲ್ಲಿ 187 ಕೋಟಿ ರೂಪಾಯಿ ಅದನ್ನು ಬಳಕೆ ಮಾಡಿಕೊಂಡು ಲೋಕಸಭೆ ಚುನಾವಣೆಗಳಲ್ಲಿ ಯಾರ್ಯಾರಿಗೆ ಇವತ್ತು ಹಣವನ್ನು ಹಸ್ತಾಂತರಿಸಿದ್ದಾರೆ ಅಂದ್ರಿಗಿನ ಬಳ್ಳಾರಿ ನಗರದ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು, ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರು, ಅದೇ ರೀತಿಯಲ್ಲಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಗಣೇಶ್ ಅವರು, ಅದೇ ರೀತಿಯಲ್ಲಿ ನಮ್ಮ ಗ್ರಾಮಾಂತರದ ಕ್ಷೇತ್ರದ ಶಾಸಕರಾದಂಥ ನಾಗೇಂದ್ರ ಅವರು, ನಂತರ ಇವೆಲ್ಲರೂ ಸೇರಿಕೊಂಡು ಹಂಚಿಕೊಂಡು ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಿಂದಲೇ ಅವರು ಲೋಕಸಭೆ ಚುನಾವಣೆಯನ್ನು ಗೆದ್ದಿದ್ರು. ಇವತ್ತು ಎಲ್ಲ ಒಂದು ಕಡೆ ತಪ್ಪಿಸ್ಕೋಬೇಕನ್ನೋ ಅರಾತುರಿಯಲ್ಲಿ ಏನು ಮಾಡಿದರು, SIT ಕೊಟ್ಟರು. SIT ಕೊಟ್ಟ ನಂತರ ಅವರೊಂದು ಪ್ಲ್ಯಾನ್ ಮಾಡಿದ್ರು. SIT ಕೊಟ್ಟ ನಂತರ ಎಲ್ಲ ಒಂದು ಕಡೆ ಕ್ಲೀನ್ ಚಿಟ್ ಅಂತ ಕೊಟ್ಬಿಟ್ರು. ಯಾಕಂದರೆ ಅವ್ರು ತಪ್ಪಿಸ್ಕೋಬೇಕಲ್ಲ, ಬೇರೆ ಮಾರ್ಗ ಇಲ್ಲ. ವೈಟ್ ಮನಿ ಇವತ್ತಿಲ್ಲ ನಾಳೆ ಸಿಗ್ತೀವಿ ಅಂದೇಳಿ ಅವ್ರ ಜ್ಞಾನ ಇಲ್ಲ. ಎಲ್ಲ ಒಂದು ಕಡೆ ಕ್ಲೀನ್ ಚಿಟ್ ಅಂತ ಕೊಟ್ಬಿಟ್ರು. ಕೊಟ್ಟ ಮೇಲೆ ಏನಾಯಿತು, ಮತ್ತೆ ಪುನಃ ಏನಾಯಿತು ಅಂತ ಹೇಳಿದ್ರಿಗಿನ ಅದನ್ನು ಕ್ಲೀನ್ ಚಿಟ್ ಕೊಟ್ಟ ನಂತರ ಅಧಿಕಾರಿಗಳ ಮೇಲೆ ಒತ್ತಾಕಬೇಕನ್ನಂಥ ಪ್ರಯತ್ನ ಮಾಡಿದರು. ಅಧಿಕಾರಿಗಳ ಮೇಲೆ ಒತ್ತಾಕಬೇಕು, ಕ್ಲೀನ್ ಚಿಟ್ ಕೊಟ್ಟ ನಂತರ ಏನಾಯಿತು, ಅದಕ್ಕೆ ಮುಂದಕ್ಕೆ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಹೈಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಇವತ್ತು ಈ SITಗೆ ಬಹುಶಃ ಕ್ಲೀನ್ ಚಿಟ್ ಯಾರು ಕೊಟ್ಟಿದ್ದಾರೋ SITಗೆ ಇವತ್ತು ಕಪಾಳ ಮೋಕ್ಷ ಮಾಡೋಂಥ ಕೆಲಸ ಇವತ್ತು ಹೈಕೋರ್ಟ್ ಮಾಡಿದೆ ಭಾಳ ಕ್ಲಿಯರ್ ಆಗಿ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಇವತ್ತು ಸರ್ಕಾರದ ಹಣನೇ, ನಿಗಮದ ಹಣನೇ ಇವತ್ತು ನುಂಗಿ ಹಾಕಿ ಇವತ್ತು ಚುನಾವಣೆಗಳು ಮಾಡಿಕೊಂಡು ಇವತ್ತು ಪುನಃ ಕ್ಲೀನ್ ಚಿಟ್ಟನ್ನು ಕೊಟ್ಟಾರಂದ್ರಿಗಿನ ಇವತ್ತು ಹೈಕೋರ್ಟ್ ಇವತ್ತು ಎತ್ತಿಡಿದು ಇವತ್ತಿಗೆ ಪುನಃ CBI ಕೊಟ್ಟಾರಂದ್ರಿಗಿನ ಇದು ಕಪಾಳ ಮೋಕ್ಷ ಮಾಡ್ದಂಗೆ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಇದರಲ್ಲಿ ಇವತ್ತು ಸಂಬಂಧಪಟ್ಟಿದ್ದಂಥವ್ರು ಭಾಳಷ್ಟು ಮಂದಿ ಇವತ್ತು ಮುಖ್ಯಮಂತ್ರಿಗಳ ಹಣಕಾಸಿನ ಇಲಾಖೆಯಲ್ಲಿ ಇದು ಅವರೇ ಜವಾಬ್ದಾರಿಸ್ತರು. ಒಬ್ಬ ಹಣಕಾಸಿನ ಇಲಾಖೆಯಲ್ಲೇ ಅವ್ರಿಗೆ ಯಾವ ರೀತಿಯಲ್ಲಿ ನಡೆಸಬೇಕು, ಈ ಇಲಾಖೆಯಲ್ಲಿ ಏನು ಆಗ್ತಾ ಇದೆ ಅಂತ ನೋಡ್ಕೊಳಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರಿಗಿನ ಆ ಇಲಾಖೆಯಿಂದನೇ ಇವತ್ತು ನಿಗಮಕ್ಕೆ ಹೋದ ಮೇಲೆ ನಿಗಮದಿಂದ ಆ ಮಂತ್ರಿಗಳಿಗೋ ಈ ಮಂತ್ರಿಗಳಿಂದ ಇವತ್ತು ಭ್ರಷ್ಟಾಚಾರ ನಡೆದಿದೆ ಅಂದ್ರಿಗಿನ ಇದು ಕಾರಣ ಈ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋಂಥ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ನಾನು ಒತ್ತಾಯ ಮಾಡ್ತೀನಿ, ಬಳ್ಳಾರಿಯ ಸಂಸದರು ಸೇರಿಕೊಂಡು ಇವತ್ತು ನಾಗೇಂದ್ರ ಅವರು ಸೇರಿಕೊಂಡು, ಗಣೇಶ್ ಅವರು ಸೇರಿಕೊಂಡು, ಡಾಕ್ಟರ್ ಶ್ರೀನಿವಾಸ್ ಅವರು ಸೇರಿಕೊಂಡು, ಭರತ್ ರೆಡ್ಡಿ ಅವರು ಸೇರಿಕೊಂಡು ಎಲ್ಲರೂ ಕೂಡ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಅವರು ಸಂಸದರ ಸ್ಥಾನಕ್ಕೆ ಕೂಡ ರಾಜೀನಾಮೆಯನ್ನು ಕೊಡಬೇಕನ್ನೋ ಒಂದು ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ.